ಕೆಲವೊಂದು ವಿಚಾರ ಬಗ್ಗೆ ನಮಗೆ ಗೊತ್ತು. ಸಂಯುಕ್ತ ಪಾಟೀಲ್ ಅವರು 2024ರಲ್ಲಿ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾರೆ, ಲಕ್ಷಾಂತರ ಮತಗಳನ್ನ ಕೂಡ ಪಡ್ಕೊಳ್ತಾರೆ, ಅಂಡ್ ಅಷ್ಟು ಬೋಲ್ಡ್ ಆಗು ಕೂಡ ಮಾತನಾಡ್ತೀರಾ. ನಾನು ಬಹಳಷ್ಟು ನಿಮ್ದು ವಿಡಿಯೋಸ್ ಎಲ್ಲ ಕೂಡ ನಾನು ನೋಡ್ತಾ ಇದ್ದೆ. ಸೊ ಹೇಗೆ ಈ ಒಂದು, ಯಾಕಂದ್ರೆ ನಮಗ್ ಗೊತ್ತು ಈಗ ನಿಮ್ದು ರಾಜಕೀಯ ಕುಟುಂಬ ಆ ಒಂದು ಹಿನ್ನೆಲೆ ಇದೆ ಅಂತ, ಬಟ್ ಅದನ್ನ ಬಿಟ್ಟು ಸಂಯುಕ್ತ ಪಾಟೀಲ್ ಅವ್ರಿಗೆ ಯಾಕೆ ರಾಜಕೀಯಕ್ಕೆ ಬರ್ಬೇಕು ಅಂತ ಅನ್ಸಿತು? ಐ ಫೀಲ್ ಲೈಕ್ ನಾನು ಲಾ ಓದಿದ್ದೀನಿ. ಲಾ ಓದೋಕ್ಕಿಂತ ಮುಂಚೆ ನನಗೆ ಸಿವಿಕ್ಸ್ ಅಲ್ಲಿ, ಹಿಸ್ಟ್ರಿಯಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಒಂದು ಸಮಾಜದಲ್ಲಿ ಪ್ರತಿಯೊಂದು ಅಂಶಕ್ಕೂ ಕೂಡ ಸಂಬಂಧಪಟ್ಟಿರುವಂತಹ ಯಾವ್ದಾದ್ರು ವಿಷಯ ಇದ್ರೆ ಅದು ಪಾಲಿಟಿಕ್ಸ್ ಅಂತ ನಾನು ನಂಬಿದ್ದೀನಿ. ಯಾವ ರೀತಿ ನಿಮ್ಮ ಕಾನೂನುಗಳನ್ನ ರೂಪಿಸ್ತಾರೆ, ಯಾವ ರೀತಿ ಒಂದು ಗವರ್ನೆನ್ಸ್ ಅನ್ನ ಒಂದು ಸರ್ಕಾರ ಕೊಡುತ್ತೆ, ಅದು ಪ್ರತಿಯೊಬ್ಬರ ಜೀವನ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ. ಸೊ ಅದಕ್ಕೆ ನನ್ನ ಒಂದು ಕನಸೇನು ಅಂತ ಅಂದ್ರೆ, ಅಂತ ಒಂದು ವೃತ್ತಿಯಲ್ಲಿ ನಾನೇನಾದ್ರೂ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡಿದ್ರೆ ಐ ಫೀಲ್ ಲೈಕ್ ನಮ್ಮ ದೇಶ ಇನ್ನೂ ತುಂಬಾ ಮುಂದೆ ಬರೆಯುತ್ತೆ ಅನ್ನುವಂತಹ ಒಂದು ಕನಸನ್ನ ಹೊತ್ತಿ ಐ ಫೆಲ್ಟ್ ಲೈಕ್ ಪಾಲಿಟಿಕ್ಸ್ ಇಸ್ ಮೈ ಕಾಲಿಂಗ್. ಯಾಕಂತಂದ್ರೆ ನನಗೆ ಜನರ ಜೊತೆ ಮಾತಾಡೋದು ತುಂಬಾ ಇಷ್ಟ, ಜನರ ಸಮಸ್ಯೆಗಳನ್ನ ತಿಳ್ಕೊಳ್ಳೋದು ತುಂಬಾ ಇಷ್ಟ, ಕಾನೂನುಗಳನ್ನ ಹೆಂಗೆ ನಾವು ರಚನೆ ಮಾಡ್ಬೇಕು, ಯಾವ ಕಾನೂನುಗಳು ಮತ್ತೆ ಯಾವ ರೀತಿ ಪಾಲಿಸೀಸ್ ನಾವು ಫ್ರೇಮ್ ಮಾಡಿದ್ರೆ ಜನರಿಗೆ ಒಳ್ಳೇದಾಗುತ್ತೆ, ಅದ್ರಲ್ಲಿ ನನಗೆ ತುಂಬಾ ಆಸಕ್ತಿ ಇದೆ. ಪಾಲಿಸಿ ಫಾರ್ಮೇಶನ್ ಅಲ್ಲಿ, ಪಬ್ಲಿಕ್ ಪಾಲಿಸಿಯಲ್ಲಿ, ಅಂಡ್ ಎಫೆಕ್ಟ್ಸ್ ಆಫ್ ಪಬ್ಲಿಕ್ ಪಾಲಿಸಿ ಆನ್ ಗವರ್ನೆನ್ಸ್ ಅಂಡ್ ಆನ್ ಎಕಾನಮಿ ಅಂಡ್ ಆನ್ ಸ್ಟೇಟ್. ಸೊ ಇದೆಲ್ಲ ನನಗೆ ತುಂಬಾ ಆಸಕ್ತಿ ಇರೋದ್ರಿಂದ ಐ ಥಾಟ್ ದಿಸ್ ಇಸ್ ಅನ್ ಎಕ್ಸೆಪ್ಷನಲ್ ಕಾಲಿಂಗ್. ಈ ಪಾಲಿಟಿಕ್ಸ್ ಅಲ್ಲಿ ಸಿಗುವಂತಹ ಒಂದು ಅವಕಾಶಗಳು ಇಡೀ ಸಮಾಜವನ್ನ ಬದಲಾವಣೆ ಮಾಡುವಂತಹ, ಇಡೀ ಸಮಾಜ ಮೇಲೆ ಪರಿಣಾಮ ಬೀರುವಂತಹ ಒಂದು ಕೆಲಸವನ್ನ ನಾವು ಮಾಡಬಹುದು. ಅದ್ರ ಜೊತೆಯಾಗಿ ಸಾವಿರಾರು ಜನರ ಜೀವನವನ್ನ ಕೂಡ ನಾವು ಬದಲಾವಣೆಯನ್ನ ಮಾಡಬಹುದು. ಇನ್ನು ನಾವು ಭಾರತ ದೇಶ ಅಂತಂದ್ರೆ ಇನ್ನು ತುಂಬಾ ಮುಂದೆ ಒರಿಬೇಕು ನಾವು. ಸೊ ಆ ನಿಟ್ಟಿನಲ್ಲಿ ನಮ್ಗೆ ಒಂದು ಅವಕಾಶ ಸಿಗುವಂತಹ ಈ ಒಂದು ಪ್ರೊಫೆಷನ್ ಆಗಿರೋದ್ರಿಂದ ಐ ಥಿಂಕ್ ಐ ಚೂಸ್ ಪಾಲಿಟಿಕ್ಸ್. ಆದ್ರೆ ಮುಂಚೆಯಿಂದಾನು ಇತ್ತ ಅಥವಾ 2024 ಆ ಚುನಾವಣೆ ಸಂದರ್ಭದಲ್ಲಿ? ಇಲ್ಲ, ಆಕ್ಚುಲಿ ನಾನು ಹೇಳ್ಬೇಕು ಅಂದ್ರೆ ನಾನು ತುಂಬಾ ಚಿಕ್ಕವಳಿದ್ದಾಗ ನನಗೆ ಪಾಲಿಟಿಕ್ಸ್ ಅಲ್ಲಿ ಬರ್ಬೇಕು ಅಂತ ತುಂಬಾ ಆಸಕ್ತಿ ಇತ್ತು. ಯಾಕಂದ್ರೆ ಐ ಫೀಲ್ ಲೈಕ್ ನನ್ನ ಮನೆಯಲ್ಲಿ ಅದೇ ವಾತಾವರಣ ನೋಡಿರೋದ್ರಿಂದ. ನಾನು 94 ಅಲ್ಲಿ ಹುಟ್ಟಿದ್ದೀನಿ, ನಮ್ಮ ತಂದೆಯವ್ರು 94 ಅಲ್ಲಿ MLA ಇದ್ರು. ಸೊ ಅವಾಗಿಂದ ನನ್ನ ಮನೆಯಲ್ಲಿ ಚಿಕ್ಕವಳಿದ್ದಾಗಿಂದ ಬರೀ ರಾಜಕೀಯ ಎನ್ವೈರನ್ಮೆಂಟ್ ನಾನು ನೋಡಿರುವಂತ ಕಾರಣದಿಂದ ಮೇ ಬಿ ಐ ಫೆಲ್ಟ್ ಲೈಕ್ ಐ ಹ್ಯಾಡ್ ಅ ಲೀನಿಂಗ್ ಟುವರ್ಡ್ಸ್ ಪಾಲಿಟಿಕ್ಸ್. ಬಟ್ ದೊಡ್ಡವಳು ಆಗ್ತಾ ನನ್ಗೆ ಏನಾಯ್ತು ಅಂದ್ರೆ, ಒಂದ್ಸರಿ ನಾನು ಲಾ ಸ್ಕೂಲ್ ಅಲ್ಲಿ ಬಂದಾಗ ನಾನು ಪಾಲಿಟಿಕ್ಸ್ ಅಲ್ಲೇ ಇರ್ಬೇಕಂತ ಏನ್ ರೂಲ್ ಇಲ್ಲ. ನಾನು ಪಬ್ಲಿಕ್ ಪಾಲಿಸಿ ಅಂಡ್ ಗವರ್ನೆನ್ಸ್ ಅಂತ ನಮ್ಮ ಕಾಲೇಜಲ್ಲಿ ಒಂದು ಕಮಿಟಿ ಇತ್ತು. ವಿ ಕೋ ಫೌಂಡೆಡ್ ಇಟ್ ವಿತ್ ಅನದರ್ ಫ್ರೆಂಡ್, ಅಂಡ್ ಅದ್ರ ಜೊತೆಯಾಗಿ ವಿ ಡಿಡ್ ಅ ಲಾಟ್ ಆಫ್ ವರ್ಕ್, ಕನ್ಸಲ್ಟೆನ್ಸಿ, ಪಾಲಿಸಿ ಕನ್ಸಲ್ಟೆನ್ಸಿ ವರ್ಕ್. ಆ ಕಮಿಟಿ ಮೂಲಕ ನಾವು ಗವರ್ಮೆಂಟ್ ಆಫ್ ಕರ್ನಾಟಕ ಜೊತೆ ಮಾಡಿದೀವಿ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಜೊತೆ ಮಾಡಿದ್ವಿ, IIM ಗುಜರಾತ್ ಜೊತೆ ಮಾಡಿದ್ವಿ. ಸೊ ಐ ಫೆಲ್ ಲೈಕ್ ನನ್ಗೇನ್ ಅನ್ಸ್ತು ಅಂದ್ರೆ ದೇರ್ ಇಸ್ ಅ ಲಾಟ್ ಆಫ್ ಅದರ್ avenues ನಾನ್ ಕೆಲಸ ಮಾಡ್ಬೇಕು ಪಬ್ಲಿಕ್ ಪಾಲಿಸಿ ಸ್ಪೇಸ್ ಅಲ್ಲಿ ಅಂಡ್ ಲಾ ಸ್ಪೇಸ್ ಅಲ್ಲಿ ನಾನು ಕೆಲಸ ಮಾಡ್ಬೇಕು ಅಂತ. ಅಂಡ್ ಐ ರಿಯಲಿ ಎಂಜಾಯ್ಡ್ ಲಾ ಆರ್ಗ್ಯುಮೆಂಟ್ಸ್ ಫ್ರಮ್ ಪ್ರತಿಯೊಂದು ಕೇಸನ್ನ ಪ್ರತಿಯೊಂದು ದೃಷ್ಟಿಕೋನದಿಂದ ನೋಡೋದು. ಐ ಫೆಲ್ಟ್ ಲೈಕ್ ದಟ್ ಇಸ್ ಆಲ್ಸೋ ಮೈ ಕಾಲಿಂಗ್. ನನ್ಗೆ ಲಾ ಬಗ್ಗೆ ತುಂಬಾ ಪ್ಯಾಷನ್ ಇತ್ತು. ಸೊ ಲಾ ಸ್ಕೂಲ್ ಅಲ್ಲಿ ಇದ್ದಾಗ ಐ ವಾಸ್ ನಾಟ್ ಶೋರ್ ಇಫ್ ಐ ಸ್ಟಿಲ್ ವಾಂಟೆಡ್ ಟು ಡೂ ಪಾಲಿಟಿಕ್ಸ್ ಅಂತ. ಆಫ್ಟರ್ ಎಂಟ್ರಿಂಗ್ ಲಾ ಸ್ಕೂಲ್ ಐ ವಾಸ್ ಕ್ವೈಟ್ ಶೋರ್ ದಟ್ ನಾನು ಪ್ರಾಕ್ಟೀಸ್ ಮಾಡ್ಬಿಟ್ಟು ಐ ವಾಂಟ್ ಟು ಗೆಟ್ ಇನ್ ಟು ದಿ ಸ್ಪೇಸ್ ಆಫ್ ಲೈಕ್ ಕಾನ್ಸ್ಟಿಟ್ಯೂಷನಲ್ ಲಾ ಆ ಏರಿಯಾಸ್ ಅಲ್ಲಿ, ಅಥವಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಸ್ಪೇಸ್ ಅಲ್ಲಿ ನಾನು ಹೋಗ್ಬೇಕು ಅನ್ನೋದು ನನ್ನ ಆಸೆ ಇತ್ತು. ಬಟ್ ಆಕಸ್ಮಿಕವಾಗಿ ನಾನು ವಾಪಸ್ ಬಿಜಾಪುರ್ಗೆ ಬಂದೆ. ಒಂದ್ ಸ್ವಲ್ಪ ವರ್ಷ ಲೈಕ್ ನಾನು ಮಾಸ್ಟರ್ಸ್ ಮಾಡ್ಬೇಕು ಅಂದ್ರೆ ಐ ವಾಂಟೆಡ್ ಟು ಗೇನ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಟ್ ಗ್ರಾಸ್ ರೂಟ್ ಲೆವೆಲ್ಸ್. ಸೊ ಅದಕ್ಕೆ ನಾನು ವಾಪಸ್ ಬಿಜಾಪುರ್ಗೆ ಬಂದೆ. ನಮ್ಮ ತಂದೆಯವರು ತುಂಬಾ ಇನ್ಸಿಸ್ಟ್ ಮಾಡಿದ್ರು. ಇಟ್ ವಾಸ್ ಲೈಕ್ ನಾನು ತುಂಬಾ ಖರ್ಚು ಮಾಡಿದೀನಿ ನನ್ನ ಎಜುಕೇಶನ್ ಮೇಲೆ. ನಾನು ಏನೇ ಮಾಡಿದ್ರು ಕೂಡ ಅದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಜನರು ನನ್ನ ಮೇಲೆ ಇಟ್ಟಿರುವಂತಹ ವಿಶ್ವಾಸ. ನಾನ್ ಇಟ್ಕೊಂಡಿರೋ ಹುದ್ದೆಯಿಂದ ನಿನ್ಗೆ ಇಷ್ಟು ಪ್ರಿವಿಲೇಜ್ ಸಿಕ್ಕಿದೆ. ಸೊ ಐ ಫೀಲ್ ಲೈಕ್ ಸ್ವಲ್ಪ ನೀನು ವಾಪಸ್ ಬಂದ್ಬಿಟ್ಟು ಜನರಿಗೋಸ್ಕರ ದುಡ್ದ್ಬಿಟ್ಟು ಯು ಹ್ಯಾವ್ ಟು ರಿಟರ್ನ್ ಸಮಥಿಂಗ್ ಟು ದ ಪ್ಲೇಸ್ ದಟ್ ಯು ಆರ್ ಬಾರ್ನ್ ಫ್ರಮ್ ಅಂತ ಹೇಳಿದಾಗ ಐ ಕೇಮ್ ಬ್ಯಾಕ್, ಐ ವರ್ಕ್ ಫಾರ್ ಅ ಬಿಟ್. ಆವಾಗ ನನ್ಗೆ ಪಾಲಿಟಿಕ್ಸ್ ಬಗ್ಗೆ ಐ ಥಿಂಕ್ ಐ ಫೆಲ್ಟ್ ಮೋರ್ ಇಂಟ್ರೆಸ್ಟೆಡ್. ಅಂಡ್ ನಾನು ತಂದೆಯವ್ರ 2013 ಎಲೆಕ್ಷನ್ ಮೇಲೆ ಕೆಲಸ ಮಾಡಿದೆ, 2018 ಎಲೆಕ್ಷನ್ ಅಲ್ಲಿ ಕೆಲಸ ಮಾಡಿದೆ, ಯೂತ್ ಕಾಂಗ್ರೆಸ್ ಸಂಘಟನೆಯಲ್ಲಿ ಕೆಲಸ ಮಾಡಿದೆ, ಮಹಿಳಾ ಕಾಂಗ್ರೆಸ್ ಸಂಘಟನೆಯಲ್ಲಿ ಕೆಲಸ ಮಾಡಿದೆ. ಸೊ ಅವಾಗ ಐ ಫೆಲ್ಟ್ ಲೈಕ್ ದೇರ್ ಇಸ್ ಮೋರ್ ದಟ್ ಐ ಕ್ಯಾನ್ ಡೂ. ನಾನು ಈ ಸ್ಪೇಸ್ ಅಲ್ಲಿ ಕೆಲಸ ಮಾಡಿದ್ರೆ ಇನ್ನೂ ಒಳ್ಳೆ ಕೆಲಸ ಮಾಡ್ಬೋದು ಅನ್ನುವಂತ ಭಾವನೆ ನನಗೆ ಬಂದಿರೋದ್ರಿಂದ ಐ ಕೇಮ್ ಬ್ಯಾಕ್ ಟು ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.